ಗುಜರಾತ್ ಟೈಟನ್ಸ್ ತಂಡದ ಸ್ಟಾರ್ ಬೌಲರ್ ಆಗಿರುವಂಥ ರಶೀದ್ ಖಾನ್ಗೆ ತನಗೆ ಯಾಕೆ ರೆಸ್ಪೆಕ್ಟೇ ಇಲ್ಲ ಅನಿಸಿದ್ದು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ರಶೀದ್ ಖಾನ್ ಮತ್ತು ಯಜೇಂದ್ರ ಚಹಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಬೌಲರ್ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂಥ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 243 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಪೇರಿಸಿತು. ಇನ್ನು ಗೆಲುವಿಗಾಗಿ 244 ರನ್ಗಳ ಗುರಿಯನ್ನು ಪಡೆದಂಥ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 237 ರನ್ಗಳನ್ನು ಹೊಡೆಯುವುದರ ಮೂಲಕ ಪಂಜಾಬ್ ಕಿಂಗ್ಸ್ ಎದುರು ಗುಜರಾತ್ ಟೈಟನ್ಸ್ ತಂಡ 11 ರನ್ಗಳ ಅಂತರದ ರೋಚಕ ಸೋಲನ್ನು ಕಂಡಿತು. ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಸ್ಗಳನ್ನ ಈ ಪಂದ್ಯದಲ್ಲಿ ಚೆನ್ನಾಗಿ ಬೆಂಡೆತ್ತಿದ್ದರು. ಕಡೆಯ ಪಕ್ಷ ಗುಜರಾತ್ ಟೈಟನ್ಸ್ ತಂಡದ ರಶೀದ್ ಖಾನ್ಗಾದರೂ ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳು ರೆಸ್ಪೆಕ್ಟ್ ಕೊಡಬಹುದೆಂಬ ನಿರೀಕ್ಷೆಯಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಅಭಿಮಾನಿಗಳಿದ್ದರು. ಆದರೆ ರಶೀದ್ ಖಾನ್ ಬೌಲಿಂಗ್ನಲ್ಲೂ ಕೂಡ ಚೆನ್ನಾಗಿ 6-4ಗಳನ್ನು ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಸಿಡಿಸಿದರು. ಅದರಲ್ಲೂ ಅಫ್ಘಾನಿಸ್ತಾನ ತಂಡದ ಅಜ್ಮತುಲ್ಲಾ ಓರ್ಜಾಯ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದರು. ತಾವು ಎದುರಿಸಿದಂತಹ ಮೊದಲ ಎಸೆತದಲ್ಲಿ ರಶೀದ್ ಖಾನ್ಗೆ ಒಂದು ಭರ್ಜರಿಯಾದಂಥ ಸಿಕ್ಸರನ್ನು ಹೊಡೆದರು. ಹೀಗೆ ತನ್ನದೇ ದೇಶದ ಆಟಗಾರ ತನ್ನ ಎಸೆತದಲ್ಲಿ ಮೊದಲ ಸಿಕ್ಸನ್ನು ಹೊಡೆದಿದ್ದನ್ನು ನೋಡಿ ರಶೀದ್ ಖಾನ್ಗೆ ತನಗೆ ರೆಸ್ಪೆಕ್ಟೇ ಇಲ್ಲ ಅಂತ ಅನಿಸಿದ್ದಂತೂ ನಿಜ ಅಂತಲೇ ಹೇಳಬಹುದಾಗಿದೆ. ರಶೀದ್ ಖಾನ್ಗೆ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಗುಜರಾತ್ ಟೈಟನ್ಸ್ ತಂಡ ಈ ಬಾರಿ ರಿಟೈರ್ ಮಾಡಿಕೊಂಡಿದೆ. ಆದರೆ ರಶೀದ್ ಖಾನ್ಗೆ ಹಿಂದೆಲ್ಲ ಬ್ಯಾಟ್ಸ್ಮನ್ಗಳು ತುಂಬಾ ರೆಸ್ಪೆಕ್ಟ್ ಕೊಟ್ಟು ಅವರ ಬೌಲಿಂಗನ್ನು ಆಡುತ್ತಿದ್ದರು. ಆದರೆ ಇದೀಗ ರಶೀದ್ ಖಾನ್ಗೂ ಕೂಡ ಎಲ್ಲ ಬ್ಯಾಟ್ಸ್ಮನ್ಗಳು ಚೆನ್ನಾಗಿಯೇ ಬೆಂಡೆತ್ತುತ್ತಿದ್ದಾರೆ.